ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ಅತಿ ಶಿಕ್ಷಕರು ಶಾಲೆಯ ಪ್ರಾರಂಭದ ಗಂಟೆಯಿಂದ ಹಿಡಿದು ಶಾಲೆಯ ಮುಕ್ತಾಯದ ಗಂಟೆಯವರೆಗೂ ನಿರಂತರವಾಗಿ ಶಾಲೆಗೆ ಹಾಜರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂಥ ನನ್ನ ಅತಿ ಶಿಕ್ಷಕರು ಹಾಗೂ 4-5 ತಿಂಗಳಿಗೊಮ್ಮೆ ಸಂಬಳವನ್ನು ಪಡ್ತಕ್ಕಂಥ ನನ್ನ ಅತಿಥಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ನನ್ನ ಅತಿಥಿ ಶಿಕ್ಷಕರು ಹಾಗೂ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬದಿಗಿಟ್ಟು ಬಡ ಮಕ್ಕಳಿಗಾಗಿ ಪ್ರತಿನಿತ್ಯ ಶಾಲೆಗೆ ಹೋಗಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸುತ್ತಿರುವ ನನ್ನ ಅತಿ ಶಿಕ್ಷಕರು. ಇಷ್ಟೆಲ್ಲ ಅತಿ ಶಿಕ್ಷಕರು ಮಾಡ್ತಾ ಇರಬೇಕಾದ್ರೆ ಯಾಕಪ್ಪ ಅತಿ ಶಿಕ್ಷಕರಿಗೆ ಮೋಸ ಆಗ್ತದ? ಏನು ಕಾರಣ? ನಿಪ್ಪಾಣಿಯಲ್ಲಿ ನಡೆಯತಕ್ಕಂಥ ಒಂದು ಘಟನೆಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬಂದಾಗ ಅತಿಥಿ ಶಿಕ್ಷಕರಿಗೆ ಆಗ್ತಕ್ಕಂಥ ಮೋಸ ಆಗಿರ್ಬೋದು ಅಥವಾ ಅತಿ ಶಿಕ್ಷಕರ ಸಂಬಳ ಯಾವಾಗ ಅಂತಕ್ಕಂಥದ್ದು ಸುಮಾರು 5 ತಿಂಗಳಾಯಿತು ಅತಿ ಶಿಕ್ಷಕರಿಗೆ ಸಂಬಳ ಇಲ್ಲ. 5 ತಿಂಗಳಾಯಿತು ಅತಿ ಶಿಕ್ಷಕ ಸಂಬಳ ಇಲ್ಲ. ಅದೇ ಏನಪ್ಪ ಅಂದ್ರೆ ಸರ್ಕಾರಿ ಶಿಕ್ಷಕರು ಏನಿರ್ತಾರಲ್ಲ ಅವ್ರಿಗೆ ಏನಾದರೂ ಜಸ್ಟ್ 1 ಡೇ, ಕೇವಲ 1 ದಿನ ಮಾತ್ರ ಸಂಬಳ ಹಿಂದೆ ಮುಂದೆ ಆಗಿತ್ತಪ್ಪ ಅಂದ್ರೆ ಅವರು ಏನು ಮಾಡ್ತಾರಂದ್ರೆ ಒಂಥರ ಪ್ರಳಯದಂಗೆ ಮಾಡ್ತಾರೆ. ಅವರು ನಮ್ದಿನ್ನೂ ಸಂಬಳ ಆಗಿಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾರೆ. 70-80 ಸಾವಿರ 1 ಲಕ್ಷ ಸಂಬಳ ತಗೋತಿರ್ತಾರೆ. ಜಸ್ಟ್ 1 ಡೇ ಲೇಟ್ ಆಯ್ತಪ್ಪ ಅಂದ್ರೆ ಎಣ್ಣೆ ಹಚ್ಕೊಂಡು ಬಡ್ಕೊಳ್ಳೋದು ಚಾಲ ಹಾಕಿ ಹಿಡಿತಾರೆ ಅವರು. ಆದರೆ ನನ್ನ ಅತಿ ಶಿಕ್ಷಕರು 5 ತಿಂಗಳ ಸಂಬಳ ಆದರೂ ಕೂಡ ಶಾಲೆಯಲ್ಲಿ ಪ್ರಧಾನ ಗುರುಗಳು ಹೇಳ್ತಕ್ಕಂಥ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೂ ಸಹ ಶಿಕ್ಷಕರು ಇರ್ತಾರಲ್ಲ ಅವ್ರು ಹೇಳ್ತಕ್ಕಂಥ ಕೆಲಸ ಆಗಿರ್ಬೋದು, ಅಚ್ಚು ಕಟ್ಟಾಗಿ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಅತಿ ಶಿಕ್ಷಕರಿಗೆ ಮಾತ್ರ. ಅಂಥವ್ರಿಗೆ 5 ತಿಂಗಳ ನಂತರ ಸಂಬಳ ಕೊಟ್ಟರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಿಪ್ಪಾಣಿ ಅಂತಕ್ಕಂಥ ಒಂದು ನಗರ ಅದು ಪಟ್ಟಣ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಒಬ್ಬರು ಅತಿಥಿ ಶಿಕ್ಷಕರು ಹೆಡ್ ಮಾಸ್ಟರನ್ನು ಕೇಳ್ತಾರೆ. ಏನು ಕೇಳ್ತಾರೆ? ಮೇಡಮ್ ಎಲ್ಲ ಕಡೆ ಸಂಬಳ ಆಗ್ತಾ ಇದೆ ಮತ್ತು ನಂದು ಯಾಕೆ ಸಂಬಳ ಇನ್ನೂ ಆಗ್ತಾ ಇಲ್ಲ? ಅಥವಾ ಮೇಡಮ್ ಅಥವಾ ಸರ್ ಯಾಕೆ ಆಗ್ತಾ ಇಲ್ಲ ಅಂದಾಗ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ನೀವು ಯಾವುದಕ್ಕೂ ಹೋಗಿ BO ಆಫೀಸ್ಗೆ ಭೇಟಿಯಾಗಿ ಬರುತ್ತೆ ಅಂದಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ ಹೋಗಿ BO ಆಫೀಸ್ಗೆ ಭೇಟಿಯಾಗಿ ಹೋಗ್ತಾನೆ. ಭೇಟಿಯಾಗಕ್ಕೆ ಹೋದಾಗ ಅಲ್ಲಿ BO ಆಫೀಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಏನಂತಾರಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಸಂಬಳ ಅಂದ್ರೆ ನಿಮ್ಮ ಸಂಬಳ ಆಗಬೇಕಂದ್ರೆ ನೀವೊಂದು 5,000 ರೂಪಾಯಿ ಕೊಡಬೇಕಂತ ಹೇಳ್ತಾರೆ. ಸಂಬಳ ನಾವು ದುಡ್ದಿದ್ದು ಪೇಮೆಂಟ್ ತೊಗೊಳಕ್ಕೆ ನಾವು ಅವ್ರಿಗೆ 5,000 ರೂಪಾಯಿ ಕೊಟ್ಟು ನಮ್ಮ ಪೇಮೆಂಟನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಬೇಕು. ಸೊ 5,000 ರೂಪಾಯಿ ಕೊಟ್ಟಾಗ ನಿಮ್ಮ ಸಂಬಳವನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದಾಗ 5,000 ರೂಪಾಯಿ ಇವರು ಅತಿ ಶಿಕ್ಷಕರು ಕೊಡ್ತಾರೆ. ಅತಿಥಿ ಶಿಕ್ಷಕರು 5,000 ರೂಪಾಯಿ ಸಂಬಳವನ್ನು ಕೊಟ್ಟಾಗ ಹೋಗಲಿ 5,000 ರೂಪಾಯಿ ತೊಗೊಂಡಿದ್ದಾರಲ್ಲ, ತೊಗೊಂಡ ತಕ್ಷಣ ಆದರೂ ಪೇಮೆಂಟನ್ನು ಹಾಕಬೇಕಲ್ಲ. ಸೊ ಆಮೇಲೆ ಏನು ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಶಾಲೆಯ ಪ್ರಧಾನ ಗುರುಗಳು ಸರಿಯಾದ ರೀತಿಯಾಗಿ ಡಾಕ್ಯುಮೆಂಟ್ಸನ್ನು ನಮಗೆ ಸಬ್ಮಿಟ್ ಮಾಡಿಲ್ಲ, ಅದಕ್ಕಾಗಿ ಏನಪ್ಪ ಅಂದ್ರೆ ಸಂಬಳ ಆಗ್ತಾ ಇಲ್ಲ. ಸೊ ಸಂಬಳನ ಕೊಡಲಿಲ್ಲ ಅವರಿಗೆ, ಪೇಮೆಂಟ್ ಸಿಗಲೇ ಇಲ್ಲ ಅವರಿಗೆ. ಸುಮ್ಮನಾಗ್ಬಿಟ್ರೆ ಅವ್ರು ಹಂಗೆ ಅಂದ. ನಿಮ್ಮ ಹೆಡ್ ಮಾಸ್ಟರ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿಲ್ಲ, ಇವ್ರು ಹೇಳ್ತಾರೆ ನಾವು ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಯಾರಿಗೆ ಮೋಸ ಆಯ್ತಾ? ಅತಿ ಶಿಕ್ಷಕರಿಗೆ ಮೋಸ ಆಯಿತು. 5,000 ರೂಪಾಯಿನೂ ಹೋಯ್ತು, ಈ ಕಡೆ ಸಂಬಳನೂ ಇಲ್ಲ. ಅದ್ರ ಜೊತೆಗೆ ಮತ್ತೊಂದು ಸ್ಕೂಲ್ನಾಗ ಏನಾಗದಪ್ಪ ಅಂದ್ರೆ ಕೇವಲ 2 ಸೀಟ್ ಇರ್ತಾವಲ್ಲ ಅತಿ ಶಿಕ್ಷಕರದ, 2 ಅತಿ ಶಿಕ್ಷಕರನ್ನ ಭರ್ತಿ ಮಾಡ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಪ್ರಧಾನ ಗುರುಗಳು ಏನು ಮಾಡಿದಾರಪ್ಪ ಅಂದ್ರೆ 2 ಇರ್ತಾರಲ್ಲ ತಮ್ಮ ಹೊರೆ ಕಡಿಮೆ ಆಗಬೇಕು. ನಾನು ಪ್ರಧಾನ ಗುರು, ಸೊ ನನಗೆ ಕೆಲಸ ಜಾಸ್ತಿ ಆಗಬಾರ್ದು, ಇನ್ನೊಬ್ರು ಯಾರ್ದೋ ಕೆಲಸ ಕಡಿಮೆ ಮಾಡಬೇಕು. ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ 2 ಜಾಗದಾಗ ಏನು ಮಾಡಿದಾರಪ್ಪ ಅಂದ್ರೆ 3 ಮಂದಿನ ಅತಿ ಶಿಕ್ಷಕರನ್ನಾಗಿ ತಗೊಳ್ತಾರೆ. 3 ಮಂದಿನ ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ 21,000 ಸಂಬಳದಲ್ಲಿ 3 ಮಂದಿ ಡಿವೈಡ್ ಮಾಡ್ತಾರೆ. ಅದು ಸಮಥಿಂಗ್ 7,000 ರೂಪಾಯಿ ಏನೋ ಪೇಮೆಂಟ್ ಬರ್ತದೆ. ಓಕೆ, ಆ 2 ಅತಿ ಶಿಕ್ಷಕರ ಸಂಬಳವನ್ನು 3 ಮಂದಿ ಡಿವೈಡೇಷನ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನಮ್ಮ ಅತಿ ಶಿಕ್ಷಕರು ಹೊಂಟಿದ್ದಾರೆ. ಯಾಕಂದ್ರೆ ಏನು ಮಾಡೋಕ್ಕೆ ಬರ್ತದೆ? ಅವ್ರಿಗೆ ವಿದ್ಯೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ.
ಎಲ್ಲಪ್ಪ ಹೋಗಿ ಗೌಂಡಿ ಕೆಲಸ ಮಾಡ್ತೀನಿ, ಎಲ್ಲಿ ಒಂದು ಕಡೆ ಕಂಪ್ನಿಯಾಗ ಕೆಲಸ ಮಾಡ್ತೀನಿ, ಎಲ್ಲೋ ಒಂದು ಕಡೆ ಅರಿವೆ ಕಡೆ ಕೆಲಸ ಮಾಡ್ತೀನಿ, ಅದು ಅವ್ರಿಗೆ ಗೊತ್ತಿಲ್ಲ. ಅವರು ಮಾನಸಿಕವಾಗಿ ಯಾವುದಕ್ಕೆ ಸೆಟ್ ಆಗಿಬಿಟ್ಟಿದಾರಪ್ಪ ಅಂದ್ರೆ ಶಿಕ್ಷಕ ವೃತ್ತಿಗೆ ಸೆಟ್ ಆಗಿಬಿಟ್ಟಿದ್ದಾರೆ. ಸೊ ಇವ್ರು ಅದನ್ನು ಲಾಭ ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ 2 ಶೀಟ್ ಇದ್ದಲ್ಲೇ 3 ಜನರನ್ನ ಹಾಕ್ಕೊಂಡ ಅವ್ರಿಗೆ 7,000 ರೂಪಾಯಿ ಸಂಬಳ ಕೊಡ್ತಾರೆ. ಹೋಗಲಿ, ಅಷ್ಟು ಸಂಬಳ ಆದರೂ ಕೊಡ್ತಾರೆ, ಅದು ಪ್ರತಿ ತಿಂಗಳಾದರೂ ಕೊಡ್ತಾರೆ, ಅದು ಕೂಡ ಪ್ರತಿ ತಿಂಗಳ ಇಲ್ಲ. ಈ ಸರ್ಕಾರ ಏನು ಮಾಡಾಕತ್ತದಪ್ಪ ಅಂದ್ರೆ 5 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಹಾಕಿದ್ದಾರೆ. ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ಅತಿ ಶಿಕ್ಷಕರ ಸಂಬಳ ಆಗಿಲ್ಲ. ಎಷ್ಟು ಮೋಸ ಇದು ಅತಿ ಶಿಕ್ಷಕರಿಗೆ. ನಿಮ್ಮನ್ನು ಪರ್ಮನೆಂಟ್ ಮಾಡ್ಕೊಂಡಿರ್ತದನ್ನ ಹೋರಾಟ ಮಾಡೋದಿಲ್ಲ, ಅವ್ರಿಗೆಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಕೊಡೋದನ್ನು ಹೋರಾಟ ಮಾಡೋದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಕೊಡ್ತಕ್ಕಂಥ ಸಂಬಳವನ್ನು ಪ್ರತಿ ತಿಂಗಳಾದರೂ ಕೊಟ್ಟರೆ ಅವ್ರಿಗೂ ಮಕ್ಕಳಿರ್ತಾವೆ. ಅವರು ತಮ್ಮ ಮಕ್ಕಳಿಗೆ ತಂದೆ ತಾಯಿ ಸ್ಥಾನ ನಿಂತಿರ್ತಾರೆ. ಅವ್ರಿಗೂ ಕೂಡ ಹಬ್ಬ ಹರಿದಿನ ಏನು 108 ಕೆಲಸಗಳು ಇರ್ತಾವೆ. ಮಕ್ಕಳಿಗೆ ಏನೋ ಕೊಡಿಸೋದು ಇರ್ತದೆ, ಮನೆ ನಡೆಸೋದು ಇರ್ತದೆ, 108 ಇರ್ತಾವಲ್ಲ. ಅವ್ರ ಕುಟುಂಬ ಹೆಂಗೆ ನಡಿಬೇಕು? ನೀವು ಕೊಡೋ ಒಂದು 10,000 ಭಿಕ್ಷೆಗಾಗಿ ನಮ್ಮ ಅತಿ ಶಿಕ್ಷಕರು ಕಾಯ್ತಾ ಇದ್ದಾರೆ. ಹೋಗಿ ನೀವು ಭಿಕ್ಷೆ ಹಾಕೋದಕ್ಕಾಗದೆ ರೀ, ನಾವು ಭಿಕ್ಷೆ ತೊಗೊಳೋಗದೇವಿ, ಸರಿಯಾದ ಸಮಯಕ್ಕೆ ಭಿಕ್ಷೆ ಹಾಕ್ರಿ. ಅದನ್ನು ಕೂಡ 5 ತಿಂಗಳಿಗೆ ಹಾಕ್ತಾರೆ. ಅಷ್ಟೋವರೆಗೂ ಏನಾಗಿರ್ತದಪ್ಪ ಅಂದ್ರೆ 5 ತಿಂಗಳು ನಿಮಗೆ ಪೇಮೆಂಟ್ ಬರೋವರೆಗೂ ಅತಿ ಶಿಕ್ಷಕರ ಕಡೆ ಸಾಲ ಮಾಡ್ಕೊಂಡಿರ್ತಾರೆ. ಆ ಸಂಬಳ ಬರ್ತದೆ, ಆ ಸಾಲ ಹೋಗ್ತದೆ, ಬಡ್ಡಿಗೆ ಬಡ್ಡಿ ಆಗಿರ್ತದೆ. ಹೀಗಾಗಿ ಅತಿ ಶಿಕ್ಷಕರು ಮುಂದುವರಿತಾ ಇಲ್ಲ. ಒಂದು ಅತಿ ಶಿಕ್ಷಕರಿಗೆ 20,000 ಸಂಬಳವನ್ನು ಕೊಡ್ರಿ, ಅದನ್ನು ಪ್ರತಿ ತಿಂಗಳಾದರೂ ಕೊಡೋದನ್ನು ಮಾಡ್ರಿ. ಅದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಕಷ್ಟಪಟ್ಟು ದುಡಿಯೋರಿಗೆ 5 ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಹಾಕ್ತೀರಿ, ಮತ್ತು ಬಿಲ್ಲ ಮತ್ತು ಬೆಲ್ಲ ಅಂತಕ್ಕಂಥವ್ರಿಗೆ ಪ್ರತಿ ತಿಂಗಳ ಚಾಚು ತಪ್ಪದೆ ಪೇಮೆಂಟ್ ಹಾಕ್ತಿರಲ್ಲ. ನಾಚಿಕೆ ಬರಬೇಕ್ರಿ ನಿಮ್ಗೆ. ಹೌದು, ನಿಮ್ಮ ಹತ್ರ ದುಡ್ಡಿಲ್ಲ, ಯಾಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಜನರಿಗೆ. ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಎಲ್ಲ ವಿಫಲ ಆಗ್ತಾ ಇದ್ದಾವೆ. ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನಪ್ಪ ಅಂದ್ರೆ ನಮ್ಮ ಅತಿ ಶಿಕ್ಷಕರಿಗೆ ಸರಿಯಾದ ಸಮಯಕ್ಕೆ ಸಂಬಳವನ್ನು ಹಾಕಬೇಕು, ಅವರಿಗೆ ಸರಿಯಾದ ಗೌರವ ಸಿಗಬೇಕು. ಎಲ್ಲ BO ಆಫೀಸ್ ಮತ್ತು DDಗಳು ಎಲ್ಲರೂ ಏನು ಮಾಡಬೇಕಂದ್ರೆ ಪ್ರೈಮರಿ ಸ್ಕೂಲ್ಗೆ, ಹೈಸ್ಕೂಲಿಗೆ, ಕಾಲೇಜ್ಗೆ ಭೇಟಿ ಕೊಟ್ಟು ಎಲ್ಲ ಪ್ರಧಾನ ಗುರುಗಳಿಗೆ, ಪ್ರಿನ್ಸಿಪಲ್ಗೆ ಒಂದು ವಾರ್ನಿಂಗ್ ಮಾಡಬೇಕು. ಅತಿ ಶಿಕ್ಷಕರಿಗೆ ಸರಿಯಾದ ಗೌರವವನ್ನು ಕೊಡಬೇಕಂತ. ಅತಿ ಶಿಕ್ಷಕರ ಸಮಸ್ಯೆಗಳನ್ನ ಆಲಿಸಬೇಕು. ನಿಮಗೆ ಯಾರಾದರೂ ಇಲ್ಲಿ ಶಿಕ್ಷಕರು ಏನಾದರೂ ಅಂತ ನಿಮ್ಗೆ ಕೇಳಬೇಕು, ಅವ್ರಿಗೊಂದು ಸ್ಥಾನಮಾನವನ್ನು ಕೊಡಬೇಕು. ನೀವು ಅಲ್ಲಿ ಎಲ್ಲರ ಮುಂದೆ ಕೊಡಬೇಕು. ಅಂದಾಗ ಏನಪ್ಪ ಅಂದ್ರೆ ಅವ್ರ ಮೇಲೆ ಆಗ್ತಕ್ಕಂಥ ಅನ್ಯಾಯ ನಿಲ್ತದೆ. ಅಲ್ಲಿವರೆಗೂ ಅವ್ರ ಮೇಲೆ ಆಗ್ತಕ್ಕಂಥ ಅನ್ಯಾಯ ನಿಲ್ಲೋದಿಲ್ಲ, ಅವರ ಪರಿಶ್ರಮಕ್ಕೆ ಬೆಲೆ ಸಿಗೋದಿಲ್ಲ. ಮುಂಬರ್ತಕ್ಕಂಥ ಒಂದು ಹೋರಾಟದಲ್ಲಿ ಅತಿ ಶಿಕ್ಷಕರು ಕೂಡ ಏನು ಮಾಡ್ರಪ್ಪ ಅಂದ್ರೆ ನಮ್ಮ ಪ್ರತಿ ತಿಂಗಳ ನಮಗೆ ಸಂಬಳವು ಸಿಗಬೇಕು, 25,000 ರೂಪಾಯಿ ಸಂಬಳ ಬರಬೇಕು, ಪ್ರತಿ ತಿಂಗಳ ಸಿಗಬೇಕು, ನಮಗೊಂದು ಬೆಲೆ ಸಿಗಬೇಕು, ಗೌರವ ಸಿಗಬೇಕು, ನಮ್ಮದೇ ಒಂದು ಸ್ಥಾನಮಾನ ಇರಬೇಕು. ಅದಕ್ಕಾಗಿ ಹೋರಾಟ ಮಾಡಿ. ನಾನೀಗ ಹೇಳಿದ್ದೆಲ್ಲ ನಿಪ್ಪಾಣಿಯ ಒಂದು ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಿಮಗೇನಾದರೂ ಹಂಗಾಗಿದ್ದರೆ, ಮತ್ತೊಂದು ಏನಾಗತ್ತಪ್ಪ ಅಂದ್ರೆ ಜೂನ್ ತಿಂಗಳಾಗ ಏನಪ್ಪ ಅಂದ್ರೆ ಜೂನ್ 15ಕ್ಕೋ ಅಥವಾ ಜೂನ್ 30ಕ್ಕೋ ಯಾರೋ ಅತಿ ಶಿಕ್ಷಕರಾಗಿ ನೇಮಕಾತಿ ಆಗಿರ್ತಾರೆ. ಅವ್ರಿಗೆ ಜೂನ್ ತಿಂಗಳಿಗೆ ಪೇಮೆಂಟ್ ಕೊಡೋದಿಲ್ಲ. ಅವರು ಸರ್ಕಾರ ಜೂನ್ 1ರಿಂದ ಕೊಡ್ತದೆ ಪೇಮೆಂಟ್, ಅವ್ರಿಗೆ ಅದ್ರ ಪೇಮೆಂಟ್ ಕೊಡೋದಿಲ್ಲ. ಮತ್ತೊಂದು ಶಾಲೆಗೆ ಏನಾಗಿದೆಪ್ಪ ಅಂದ್ರೆ ಅಕ್ಟೋಬರ್ ತಿಂಗಳಾಗ ದುಡ್ದಿರ್ತಾರೆ, ಒಂದು 10-12-15 ದಿನ ದುಡ್ದಿರ್ತಾರೆ, ಅದ್ರದ್ದು ಪೇಮೆಂಟ್ ಇಲ್ಲ. ಅಕ್ಟೋಬರ್ ತಿಂಗಳದ್ದು ಪೇಮೆಂಟ್ ಕೊಡ್ತಾ ಇಲ್ಲ ಪ್ರಧಾನಗಳು. ಎಲ್ಲ ತಮ್ಮ ಜೇಬಿ ಗಳಿಸ್ತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಜೂನ್ 15ಕ್ಕೆ ಸೆಲೆಕ್ಷನ್ ಆದರೆ ಜುಲೈ 1ರಿಂದ ಪೇಮೆಂಟ್ ಮಾಡ್ತಾರೆ. ಆ 15 ದಿನ ಕೆಲಸ ಹಂಗೆ ಮಾಡ್ತಾರೆ. ನೀವು ಹಂಗೆ ಮಾಡ್ತೀರಿ. ನಿಮ್ದು 1 ದಿನ ಪೇಮೆಂಟ್ ಕಡಿಮೆ ಆದ್ರೆ ನೀವು ಏನು ಮಾಡ್ತೀರಿ? ಪ್ರಧಾನ ಗುರುಗಳಾದವರು ನೀವು ತಿಳ್ಕೊಳ್ಬೇಕು. ನಿಮ್ಮಂಗೆ ಅವರು ದುಡಿಯಾಕೆ ಬಂದಿರ್ತಾರೆ. ಹೋಗ್ರಿ, ಸಂಬಳ ಹಾಕ್ರಿ, ರಜಾ ಕೊಡ್ರಿ ಅವರಿಗೆ. ನಿಮಗೆ ಬೇಕಾದಾಗ ರಜಾ ತಗೊಳ್ತೀರಿ, ನಿಮಗೆ ಬೇಕಾದಾಗ ಸಹಿ ಮಾಡ್ತೀರಿ ಬುಕ್ನಾಗ ಬಂದು. ಎಷ್ಟು ದಾರದೇ ಬೇಕು, ಎಷ್ಟು ಬೇಕು ನಿಮಗೆ? 4-5 ದಿನ ಸುಟ್ಟಿ ಮಾಡ್ತೀರಿ, ಬರ್ತೀರಿ, 1-2 CL ಹಾಕ್ತೀರಿ, 3 ದಿನ ಸಹಿ ಮಾಡಿಬಿಡ್ತೀರಿ. ಅದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ನಿಮ್ಮ ಕಾಂಪ್ರಮೈಸ್ ಮಾಡಿ. ಅದು ಅತಿ ಶಿಕ್ಷಕರಿಗೆ ಬೇಕಂದ್ರೆ ಇಲ್ಲ ಆಗೋದಿಲ್ಲ, ನೀವು ಶಾಲೆಗೆ ಬರಲೇಬೇಕು. ಅತಿ ಶಿಕ್ಷಕರಿಗೆ 1 ದಿನ ನೀವು ರಜೆ ಕೊಡಾಕ ಕೆಳಗ ಮ್ಯಾಗ ನೋಡ್ತೀರಿ. ನಿಮ್ಗೆ ಬೇಕಾದಾಗ ರಜೆ ತೊಗೊಂಡು ಬಂದು ಬುಕ್ನಾಗ ಸಹಿ ಮಾಡ್ತೀರಿ. ಇದು ನಮ್ಗೆ ಗೊತ್ತಿಲ್ಲ. ಸೊ ಆದಷ್ಟು ಮಟ್ಟಿಗೆ ಅತಿ ಶಿಕ್ಷಕರಿಗೆ ಗೌರವವನ್ನು ಕೊಡ್ರಿ. ಮತ್ತು ಯಾರ್ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಅನುಭವಗಳಾಗಿದ್ದಾವಲ್ಲ, ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ಅವ್ರದ್ದೆಲ್ಲ ಉತ್ತಾರ ತೆಗೆದು ಬಿಡ್ತಾರೆ ಒಮ್ಮೆ. ಅದೆಲ್ಲ ಸಚಿವರ ಹತ್ರ ಹೋಗಲಿ ಒಂದಿನ, ಇಲ್ಲ ಫಸ್ಟ್ DD ಕಡೆ ಹೋಗೋಣ್ರಿ, ಅಲ್ಲಿ ಹೋಗೋಣ ಫಸ್ಟ್. ಇಲ್ಲಿ ಈ ರೀತಿ ಆಗಾಯ್ತದೆ ನೋಡೋಣ, ಅವ್ರೇನು ತೊಗೊಳ್ತಾರೆ. ಇಲ್ಲಪ್ಪ ಅಂದ್ರೆ ಅಲ್ಲಿ ಇಲ್ಲಂದ್ರೆ ಅದ ಮುಂದೆ ಅಲ್ಲಿ ಹೋಗಾಕ ಬರ್ತದೆ.
ಸೊ ದಯವಿಟ್ಟು ಕಮೆಂಟ್ ಮಾಡಿರಿ. ನನ್ನ ಅತಿ ಶಿಕ್ಷಕರಿಗೆ ಒಂದು ಬೆಲೆ ಕೊಡ್ರಿ, ಅವ್ರಿಗೊಂದು ಮರ್ಯಾದೆ ಸಿಗಲಿ, ಸರಿಯಾದ ಸಂಬಳಕ್ಕೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗಲಿ. ಅವ್ರಿಗೂ ಒಂದು ಕುಟುಂಬ ಅಂತಕ್ಕಂಥದ್ದು, ಅವ್ರ ಕುಟುಂಬಕ್ಕೆ ಬೆಲೆ ಕೊಟ್ಟು, ಅವರ ಶ್ರಮಕ್ಕೆ ಬೆಲೆ ಕೊಟ್ಟು ಸರಿಯಾದ ಸಮಯಕ್ಕೆ ವೇತನ ಆಗಲಿ. ಎಲ್ಲ ಪ್ರಧಾನ ಗುರುಗಳಲ್ಲಿ ಒಂದು ವಿನಂತಿ, ಅವರಿಗೂ ಕೂಡ ಕುಟುಂಬದ, ಅವರಿಗೂ ಕೂಡ ಸಮಸ್ಯೆಗಳದಾವ, ಅವರಿಗೂ ಕೂಡ ರಜೆಗಳನ್ನು ಕೊಡ್ರಿ. ಮಾನವೀಯತೆಯ ದೃಷ್ಟಿಯಿಂದ ಆದರೂ ಕೊಡ್ರಿ. ನಿಮ್ಮ ಅಪ್ಪನ ಮನೆ ಗಂಟಂತೂ ಏನೂ ಹೋಗಂಗಿಲ್ಲ. ದಯವಿಟ್ಟು ಅವರಿಗೂ ಕೂಡ ರಜೆ ಕೊಡ್ರಿ, ಅವರಿಗೊಂದು ಸ್ಥಾನಮಾನ ಕೊಡ್ರಿ. ನಮಸ್ಕಾರ.